ನನಗೆ ಆಗೋಲ್ಲ ಎಗದಿ ಮತ್ತೆ ಕೇಳ್ತೀನಿ ನೋಡ್ರೆ ನೀವೇನು ಬೆಲೆ ಕಟ್ಟಿದ್ದೀರಾ? ಬೆಲೆ ಒಂದಕ್ಕೆ ಇದಕ್ಕೆ 35,000 ಹೇಳ್ತೀವಿ. 35,000. ಹಾಂ, ಜರ್ಸಿನ? ಹ್ಞೂ, ಜರ್ಸಿ. ಇಲ್ಲಿ ಯಾವ್ಯಾವ ತಳಿ ಬರ್ತದೆ ಸರ್? ಇಲ್ಲಿ ಒಂದು 6 ತಳಿ ಬರುತ್ತೆ. ಯಾವ್ಯಾವುದು? ಜರ್ಸಿ, HF, ಹಾಂ, ಬ್ಲ್ಯಾಕು, ಹಾಲು ಬ್ಲ್ಯಾಕ್, ಆಲ್ ಬ್ಲ್ಯಾಕು, ಆಮೇಲೆ ಇದು ರೆಡ್ಡಾನು, ರೆಡ್ಡಾನ್, ಆಮೇಲೆ ಗಿರು ಬರಲ್ವಾ? ಗಿರು ಬರುತ್ತೆ, ಅದು ಬರುತ್ತೆ. ಬರುತ್ತಲ್ವಾ? ಕಮ್ಮಿ, ಕಡಿಮೆ. ಒಂದು 6-7 ತಳಿ ಬರುತ್ತಲ್ವಾ? 6-7 ತಳಿ ಬರುತ್ತೆ. ಆಮೇಲೆ ನಾಟಿದಾನು ಬರುತ್ತೆ, ಗೋರಿ ಬರುತ್ತೆ. ಪರವಾಗಿಲ್ಲ ಎಲ್ಲ ಯಾವ್ಯಾವು ಏನೇನು ಲೆವೆಲ್ಗವನ್ನ ಆ ತೂಕಕ್ಕೆ ಬೆಲೆ ಬೆಲೆ ಅಲ್ವಾ? ಒಂದು 6-7 ತಳಿ ಬರುತ್ತೆ. ಹಾಂ, 6-7 ತಳಿ ಬರುತ್ತೆ. ಬೇಕಾಗಿತ್ತು. ಯಾವ್ದು ಗೌಡ್ರ? ನಮ್ಮದು ಚೇಳೂರು ತ ನಂದಿಹಳ್ಳಿ. ಚೌಳೂರು ಹತ್ರ, ಗುಬ್ಬಿ ತಾಲೂಕು. ಹಾಂ. ನಿಮ್ಮ ಹೆಸರು? ಲಕ್ಷ್ಮಯ್ಯ ಅಂತ. ಲಕ್ಷ್ಮಯ್ಯ ಅಂತನಾ? ಚೌಳೂರು ಲಕ್ಷ್ಮಯ್ಯ. ಯಾವಾಗ? ಇದು ಬುಧವಾರ ಅಲ್ವಾ ಜಾತ್ರೆ? ಇದು ಮಂಗಳವಾರ ಅಲ್ಲ, ಅದು ಚೌಳೂರು ಬುಧವಾರ ಅಲ್ಲ, ಭಾನುವಾರ. ನೆನ್ನೆ ಏನು ಇದು ಸಂತೆ. ಹೌದಾ? ಅಲ್ಲ, ಚೌಳೂರು ದನಗಳ ಜಾತ್ರೆ ಇದೆಯಲ್ಲ, ಅದು ಬಸವಣ್ಣನ ಜಾತ್ರೆಗೆ ಬಸವ ಜಯಂತಿ ಅಲ್ವಾ? 30ನೇ ತಾರೀಕು. ಹಾಂ, 30ನೇ ತಾರೀಕು ಬುಧವಾರ. ಈ ಬುಧವಾರ ಅಲ್ಲದೆ ಮುಂದಿನ ಬುಧವಾರ ಕಡೆ ಜಾತ್ರೆ. ಹಾಂ, ಕಡೆ ಜಾತ್ರೆ, ಕರ್ನಾಟಕದ ಕಡೆ ಜಾತ್ರೆ. ಹಾಂ, ಬರ್ತೀನಿ ಕಡೆ. ವೀಕ್ಷಕರೇ, ಹಸುಗಳ ಸಂತೆ KG ಟೆಂಪಲ್ ಅಲ್ಲಿ. ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ನಾವು ಯೂಟ್ಯೂಬರ್ ಹೇಳಿ. ನೀವೆಲ್ಲ ಹೆಂಗೆ? ಇದು 45, ಇದು 40, ಇದು 68. 68. ಹಚ್ಚಪ್ಪ ಹಾಲು ಬ್ಲಾಕ್ ಏನಿಲ್ಲ. ಇದು HF, ಇದು ಜರ್ಸಿ, ಇದು ಆಲ್ ಬ್ಲಾಕ್ ಮಿಕ್ಸ್ ಅಲ್ವಾ? ವ್ಯಾಪಾರ ಆಗ್ಬೇಕಾದ್ರೆ ಇಷ್ಟೊತ್ತು ವ್ಯಾಪಾರ ಆಗ್ಬೇಕಾಯ್ತು ಬಸ್. ಇವತ್ತು ಏನು ವ್ಯಾಪಾರ ಕಮ್ಮಿ, ಇವತ್ತು ಕಡಿಮೆ ಅಲ್ವಾ? ಜನ ಜಾಸ್ತಿ ಇದ್ದಾರೆ ಅಲ್ವಾ? ಜನ ಜಾಸ್ತಿ ಇದ್ದಾರೆ, ವ್ಯಾಪಾರ ಕಮ್ಮಿ. ಕಡಿಮೆ ಅಲ್ವಾ? ವ್ಯಾಪಾರ ಇಲ್ರ ಈ ವಾರ. ನನಗೆ ಸುಮಾರು ಜನ ಹಸು ಸಂತೆ ಮಾಡಿ ಸರ್, ಹಸುಗಳ ಸಂತೆ ಮಾಡಿ. ಇಲ್ಲಿ ಯಾವ್ದು ಇಲ್ವಲ್ಲ ಈ ಸುತ್ತಮುತ್ತ ಯಾವ್ದು ಇಲ್ಲ. ಇಲ್ಲ ಅಂದ್ರೆ ಚನ್ನಪಟ್ಟ ಹೋಗ್ಬೇಕು, ಇಲ್ಲ ಅಂದ್ರೆ ಚಿಂತಾಮಣಿಗೆ ಹೋಗ್ಬೇಕು ಅಲ್ವಾ? ಇದು ನೋಡಿ, KG ಟೆಂಪಲ್, ದನಗಳ ಸಂತೆ, ಹಸುಗಳ ಸಂತೆ, ಎಮ್ಮೆಗಳ ಸಂತೆ, 3 ಸಂತೆಗಳ ಸಮಾಗಮ KG ಟೆಂಪಲ್ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಏನ್ ಬೆಲೆ ಕಟ್ಟಿದ್ರೆ ಯಜಮಾನ್ರೆ? 52. ತಾಯಿ ಮಗಳ ಏನ್ ಕರುವನ್ನ ಒಂದು ವಾರದ 4 ದಿನದವ? ಹೌದು ಸರ್, ಇಂಡಿಯನ್ ಹಳ್ಳಿ ಕಾರ್. ಇಲ್ಲಿ ಯಾವ್ಯಾವ ತಳಿ ಬರುತ್ತೆ ಸರ್?
ಅಣ್ಣ ಎಚ್.ಎಫ್ ಜರ್ಸಿ ಎಲ್ಲವೂ ಬರ್ತವೆ, ನಾಟಿದವು ಎಲ್ಲವೂ ಬರ್ತವೆ. ಹಲೋ ಬ್ಲಾಕ್ ಬರುತ್ತೆ, ನಾಟಿ ದನ ಬರುತ್ತೆ, ಗೀರು ಬರುತ್ತಾ? ಗೀರು ಬರ್ತದೆ, ಗೀರು ಓರಿನೂ ಐತೆ, ಹೌದಾ? ಎಚ್.ಎಫ್ ಓರಿನೂ ಐತೆ ನನ್ನ ಹತ್ರ. ಹೌದಾ? ಎರಡು ಹತ್ತಿಸ್ತೀವಿ. ಹೌದಾ? ಬಂದ್ರೆ ನಂದು ನಾಯ್ಮರಿ ಫಾರ್ಮು ಇದೆ. ಹೌದಾ? ನಾಯ್ಮರಿಗಳು ಮಾರಾಟಕ್ಕೂ ಇವೆ. ಹೌದಾ? ನಿಮ್ಮ ಹೆಸರು? ಮುನ್ನುಡಿಕೆ ಚಂದ್ರಶೇಖರ್ ಅಂತ ಹೇಳಿ. ಚಂದ್ರಶೇಖರ್ ಅಂತ. ಫೋನ್ ನಂಬರ್ ಇದೆಯಾ? 9880 9880 33 4 957. ಫೋನ್ ನಂಬರ್ ಹಾಕ್ತೀನಿ, ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಸರಿ. ಏನಂತೆ ಏನ್ ಬೆಲೆ ಕಟ್ಟಿದ್ದೀರಾ? 45. 55. ಜರ್ಸಿನಾ? ಜರ್ಸಿ ತುಂಬಾ. ಹೌದಾ? ಯಾಕೆ ವ್ಯಾಪಾರ ಸ್ವಲ್ಪ ಡಲ್ ಅಲ್ವಾ? ಅಲ್ವಾ? ಸುಮಾರು ಜನ ಹಂಗಂದ್ರು, ವ್ಯಾಪಾರ ಡಲ್ ಅಂದ್ರು. ಗಿರಾಕಿ ಬಂದಿಲ್ಲ ಅಲ್ವಾ? ಗಿರಾಕಿ ಅಲ್ವಾ? ಹೆಂಗೋ ಕೆಜಿ ಟೆಂಪಲ್ ಅಂದ್ರೆ 2-3 ಸಂತೆ ಆಗುತ್ತಲ್ಲ, ದನಗಳ ಸಂತೆ, ಹಸುಗಳ ಸಂತೆ, ಎಮ್ಮೆಗಳ ಸಂತೆ ಅಲ್ವಾ? ತರಕಾರಿ ಸಂತೆ. ಇಲ್ಲಾಂದ್ರೆ ಚಿಂತಾಮಣಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಚನ್ನಪಟ್ಟಣ ಹೋಗ್ಬೇಕು ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗ್ಲಿ. ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 55 ಹೇಳ್ತಾ ಇದ್ದೀವಿ. 55. ಎಚ್.ಎಫ್ ಅಲ್ವಾ? ಇಲ್ಲ ಹಾಲು. ಅಲ್ವಾ? ಹಲೋ ಬ್ಲಾಕ್. ಎಚ್.ಎಫ್ ಇದು ಹಾಲು. ಹೌದಾ? ಚೆನ್ನಾಗಿದ್ದಾರೆ. ಹ್ಞೂ ಸರ್, ಚೆನ್ನಾಗಿದ್ದಾರೆ. ಒಳ್ಳೆ ವ್ಯಾಪಾರ ಆಗುತ್ತೆ ಇಷ್ಟೊತ್ತಿಗೆ ಅಲ್ವಾ? ಆರಾಮಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಫೈನ್. ನೋಡಿದ್ನಲ್ಲ, ಕಲರ್ ನೋಡಿದ್ನಲ್ಲ, ಹಂಗಾಗಿ. ಪ್ಯೂರ್ ಎಚ್.ಎಫ್. ಪ್ಯೂರ್ ಎಚ್.ಎಫ್. ಚೆನ್ನಾಗಿದವ್ರಿ. ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು. ಹೆಂಗೋ ಕೆಜಿ ಟೆಂಪಲ್ 3 ದನಗಳ ಸಂತೆ ನಡೆಯುತ್ತಲ್ಲ, ದನಗಳ ಸಂತೆ, ಎಮ್ಮೆಗಳ ಸಂತೆ, ಹಸುಗಳ ಸಂತೆ. ಇಲ್ಲಾಂದ್ರೆ ನೀವು ಚನ್ನಪಟ್ಟಣ ಹೋಗ್ಬೇಕು, ಇಲ್ಲಾಂದ್ರೆ ಚಿಂತಾಮಣಿಗೆ ಹೋಗ್ಬೇಕು. ಬಾರಿ ದನಗಳು ಸೇರಿ ಅಲ್ವಾ? ಶಾಂತತ್ವದಿಂದ ಸಂತೆ ನಡೀತಾ ಇದೆ. 3 ಸಂತೆಗಳ ಸಂಗಮ ಕೆಜಿ ಟೆಂಪಲ್. ನೋಡಿ, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಆಯ್ತು, ಒಳ್ಳೆ ವ್ಯಾಪಾರ ಆಗ್ಲಿ. ಕಾರ ಸರ್, ಎಷ್ಟು ಬೆಲೆ ಹೇಳಿದ್ದು ನೀವು? ಇದು 65 ಹೇಳ್ತಾ ಇದ್ದಾರೆ. 65. ಇದು 1.5. 1.5. ಅದು ಜರ್ಸಿ, ಇದು ಎಚ್.ಎಫ್. ಚೆನ್ನಾಗಿದೆ. ಇಷ್ಟೊತ್ತಿಗೆ ವ್ಯಾಪಾರ ಆಗಬೇಕಾಯ್ತು. ಸರ್, ಏನು ಬೆಲೆ ಕಟ್ಟಿದ್ದೀರಾ? 75. ಸಿಂಗಲ್ಲ? ಎಚ್.ಎಫ್ ಅಲ್ವಾ? ಇದು ಕೆಂಪು ಬಿಡಿ. ವಿದೇಶಿ ಇದು? ಅದು 75. 75. 1.5. ಹೆಂಗೋ ಚಿಂತಾಮಣಿಗೆ ಹೋಗೋದು ಅಲ್ವಾ, ಇಲ್ಲಿಗೆ ಬರ್ಬೇಕಾಗುತ್ತಲ್ವಾ ಹಸುಗಳ ಸಂತೆಗೆ. ಏನ್ ಬೆಲೆ ಕಟ್ಟಿದ್ದೀರಾ? 55. ಎಚ್.ಎಫ್ ಅಲ್ವಾ?
ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 40 ಸಾವಿರ. ಹಾ? 40 ಸಾವಿರ. 40 ಸಾವಿರ. ಏನ್ ಜರ್ಸಿನಾ ಏನಿದ್ರು? ಜರ್ಸಿ. ತುಂಬಾ ಜರ್ಸಿ ಜರ್ಸಿ. ತುಂಬಾ ಇದು ತುಂಬಾ ಇದೆ. ರೇವತಿ ಮಳೆ ಅಲ್ವಾ ಇದು? ಅಲ್ಲ ಈಗ ಮಳೆ ಹೋಯ್ತಿರ ರೇವತಿ ಮಳೆ ಅಲ್ವಾ? ಅಶ್ವಿನಿ. ಹಾ ಕರೆಕ್ಟ್ ಕರೆಕ್ಟ್. ಅಶ್ವಿನಿ ಅಲ್ವಾ? ಈ ಮಳೆಗೆ ಹೊನ್ನಾರು ಹೂಡ್ಬೋದಾ? ಮುಂಗಾರು ಬೆಳೆ ಹಾಕ್ತದಲ್ವಾ? 3 ತಿಂಗಳು ಬೆಳೆ ಹಾಕೋಬಹುದು ಅಲ್ವಾ? ಹೆಸರುಕಾಳು ಹಾಕೋಬಹುದು, ಅಲಸಂದೆ ಹಾಕೋಬಹುದು ಅಲ್ವಾ? ಕೆಲವು ರಾಗಿ ಹಾಕೊಂತಾರೆ ಅಲ್ವಾ? ಕೆಲವು ಕಡೆ ರಾಗಿ ಹಾಕೊಂತಾರೆ ಅಲ್ವಾ? ಲೇಟ್ 3 ತಿಂಗಳು ಬೆಳೆ ಹಾಕೊಂತಾರೆ. ಹೆಸರುಕಾಳು ಜಾಸ್ತಿ ಹಾಕೊಂತಾರೆ.